ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 1ಕ್ಕೆ ನೋಂದಣಿ ಪ್ರಾರಂಭವಾಗಿದೆ. ವಿದ್ಯಾರ್ಥಿಗಳು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಹಾಗೆ ಅರ್ಜಿಯನ್ನ ಸಲ್ಲಿಸತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಮಾಹಿತಿಯನ್ನ ನೀಟಾಗಿ ನೀವು ಒದಗಿಸಬೇಕಾಗತ್ತೆ. ಹಾಗೆ ಇವತ್ತಿನ ದಿನದ ವಿಡಿಯೋನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ಯಾವ್ಯಾವ ಇನ್ಫಾರ್ಮೇಶನ್ಸ್ ನೀವು ತಿಳ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಹಾಗೇನೆ ಎಸ್ಎಸ್ಎಲ್ಸಿ ಪರೀಕ್ಷೆ 1ಕ್ಕೆ ನೀವು ಎಷ್ಟು ಶುಲ್ಕವನ್ನ ಕಟ್ಟಬೇಕು, ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಅದ್ರ ಜೊತೆಗೆ ಶುಲ್ಕದಿಂದ ಯಾರಿಗೆ ವಿನಾಯಿತಿ ಇರುತ್ತೆ, ಯಾರು ಎಕ್ಸಾಮ್ ಫೀಸ್ ಅನ್ನ ಕಟ್ಟೋದು ಬೇಡ ಅನ್ನೋದನ್ನ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ಅದ್ರ ಜೊತೆಗೆ ಕೊನೆಯದಾಗಿ ವಿಶೇಷ ಚೇತನ ಮಕ್ಕಳಿಗೆ, ಯಾರು ನಾವು ಸ್ಪೆಷಲ್ ಚೈಲ್ಡ್ ಅಂತ ಹೇಳಿ ಕರಿತೀವಲ್ಲ, ಆ ರೀತಿಯ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆನಲ್ಲಿ ಯಾವ್ಯಾವ ರೀತಿಯ ಬೆನಿಫಿಟ್ಗಳಿರುತ್ತೆ, ವಿದ್ಯಾರ್ಥಿಗಳು ಅವುಗಳನ್ನ ಹೇಗೆ ಪಡೆದುಕೋಬಹುದು ಅನ್ನೋದನ್ನ ಡೀಟೇಲ್ ಆಗಿ ಈ ದಿನದ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳು ಈಗಾಗಲೇ ಗೊತ್ತಿರೋ ಥರ ಆನ್ಲೈನಲ್ಲಿ ನಿಮ್ಮ ಶಾಲೆಯಲ್ಲಿ ಅರ್ಜಿಗಳನ್ನು ಹಾಕ್ತಾರೆ. ಹಾಗೆಯೇ ಅರ್ಜಿಗಳನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ನೀವು ಯಾವ ಒಂದು ಭಾವಚಿತ್ರವನ್ನು ಅಪ್ಲೋಡ್ ಮಾಡಿರ್ತೀರೋ ಅದೇ ಭಾವಚಿತ್ರ ನಿಮ್ಮ SSLC ಅಂಕಪಟ್ಟಿನಲ್ಲಿ ಕೂಡ ಬರುತ್ತೆ. ಹಾಗೆ ತಂದೆ ತಾಯಿಯ ಬಗ್ಗೆ ಮಾಹಿತಿ ಆಗಿರ್ಬೋದು, ಹಾಗೆ ನಿಮ್ಮ ಹೆಸರು, ಹಾಗೆ ಡೇಟ್ ಆಫ್ ಬರ್ತ್, ಇದೆಲ್ಲದರ ಬಗ್ಗೆ ನೀವು ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಇನ್ನು ಇದಾದ ನಂತರ ಫೀಸ್ನ ವಿಷಯಕ್ಕೆ ಬಂದರೆ, ಪರೀಕ್ಷಾ ಶುಲ್ಕದ ವಿಷಯಕ್ಕೆ ಬಂದರೆ, ಪ್ರಥಮ ಬಾರಿಗೆ ಯಾರೆಲ್ಲ SSLC ಪರೀಕ್ಷೆಗೆ ಹಾಜರಾಗ್ತಾ ಇದ್ದೀರೋ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಅಂತೇಳಿ 710 ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ. 710 ರೂಪಾಯಿ ಕಂಪಲ್ಸರಿ ನೀವು ಫೀಸನ್ನು ಪೇ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಯಾರಿಗೆ ಈ ಶುಲ್ಕದಿಂದ ವಿನಾಯಿತಿ ಇದೆ ಅಂತ ಹೇಳಿ ನೋಡೋದಾದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇದೆ. ಹಾಗೆ ಜಾತಿ ಪ್ರಮಾಣ ಪತ್ರ ಏನು ಮಂಡಳಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಶಾಲೆನಲ್ಲಿ ಲಿಸ್ಟ್ ಇರುತ್ತಲ್ವ, ನೀವು ಪರಿಶಿಷ್ಟ ಜಾತಿನೋ ಪಂಗಡಣ ಅಂತ ಹೇಳಿ ಅದರ ಆಧಾರದ ಮೇಲಿರುತ್ತೆ. ಇನ್ನು ಅದನ್ನು ಬಿಟ್ಟರೆ ಅಂತ ಹೇಳಿದ್ರೆ, ಪರೀಕ್ಷಾ ಶುಲ್ಕದಲ್ಲಿ ವಿನಾಯಿತಿ ಯಾರಿಗಿರುತ್ತೆ ಅಂತ ಹೇಳಿದ್ರೆ, ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A ಹಾಗೆ 3B ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗಿರುತ್ತೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕಾಗತ್ತೆ. ಸೊ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಪೋಷಕರ ವಾರ್ಷಿಕ ಆದಾಯ ಏನಿದೆಯಲ್ವ, ಅದು ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ಮಾತ್ರ ಇರಬೇಕು. ಇನ್ನು 2A, 3B, 3A ಮತ್ತು 2B ಇರುತ್ತಲ್ವ, ಅವರಿಗೆ 44,500 ರೂಪಾಯಿಗಳು ಮಾತ್ರ ಇರಬೇಕು. ಸೊ ಇಷ್ಟಿತ್ತು ಅಂತ ಹೇಳಿದ್ರೆ ನಿಮಗೆ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತೆ. ಅಂದರೆ ನೀವು ಯಾವುದೇ ರೀತಿಯಾದಂತಹ ಪರೀಕ್ಷಾ ಶುಲ್ಕವನ್ನು ಕಟ್ಟಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಇನ್ನು ಮುಂದುವರೆದು ನೋಡೋದಾದರೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಪರೀಕ್ಷಾ ಶುಲ್ಕ ಇರೋದಿಲ್ಲ. ಅವರು ಯಾವುದೇ ರೀತಿಯಾದಂತಹ ಪರೀಕ್ಷಾ ಶುಲ್ಕವನ್ನು ಕಟ್ಟುವ ಅವಶ್ಯಕತೆ ಇರಲ್ಲ. ಸೊ ಇದಿಷ್ಟು SSLC ಪರೀಕ್ಷೆ ಶುಲ್ಕಕ್ಕೆ ಸಂಬಂಧಿಸಿದಂಥ ಮಾಹಿತಿ. ಇನ್ನು ವಿಶೇಷ ಮಕ್ಕಳಿಗೆ ಯಾವ್ಯಾವ ರೀತಿಯ ಸೌಲಭ್ಯಗಳಿರುತ್ತೆ ಅಂತೇಳಿ ನೋಡೋದಾದರೆ, ನೋಡಿ ವಿದ್ಯಾರ್ಥಿಗಳೇ, ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳಿಗೆ ನೀಡ್ತಕ್ಕಂಥ ಸೌಲಭ್ಯ ಮತ್ತು ವಿನಾಯಿತಿ ಬಗ್ಗೆ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಪಾಸ್ಟಿಕ್, ಕಿವುಡು, ಮೂಗ ಮತ್ತು ಕಲಿಕಾ ನ್ಯೂನ್ಯತೆ ಹಾಗೆ ಬುದ್ಧಿಮಾಂದ್ಯ ವಿದ್ಯಾರ್ಥಿಗಳು ಶಿಕ್ಷಣದ ಮಾಧ್ಯಮದ ಭಾಷೆ ಒಂದನ್ನು ಮಾತ್ರ ತೆಗೆದುಕೊಳ್ಬೋದಾಗಿದೆ. ಸೊ ನಿಮಗೆ ಉಳಿದಿರ್ತಕ್ಕಂತಹ 2 ಲ್ಯಾಂಗ್ವೇಜ್ ವಿಷಯಗಳಿಗೆ ಪರೀಕ್ಷೆಯನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ವಿಷಯಕ್ಕೆ ನೀವು ಪರೀಕ್ಷೆಯನ್ನು ಬರೆದ್ರೆ ಸಾಕಾಗುತ್ತೆ. ಇದಕ್ಕೆ ನೀವು ಮುಂಚೆನೇ ಜಿಲ್ಲಾ ಉಪನಿರ್ದೇಶಕರು ಇವರಿಂದ ಅನುಮತಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಇನ್ನು ಇದಾದ ನಂತರ ವಿದ್ಯಾರ್ಥಿಗಳಿಗೆ ನಾನು ಹೇಳಿದ್ನಲ್ವ ಈಗಾಗಲೇ, ಈ ರೀತಿ ಸಮಸ್ಯೆಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಹೆಲ್ಪರ್ ಸೌಲಭ್ಯ ಕೂಡ ಇರುತ್ತೆ. ಇನ್ನು ಅದು ಬಿಟ್ಟು ಅಂತ ಹೇಳಿದ್ರೆ, ಸೊ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಹೆಚ್ಚಿನ ಸಮಯವನ್ನು ಕೊಡಲಾಗುತ್ತೆ. ನೋಡಿ, 3 ಗಂಟೆ ಪ್ರಶ್ನೆ ಪತ್ರಿಕೆ ಇತ್ತು ಅಂತ ಹೇಳಿದ್ರೆ ಹೆಚ್ಚುವರಿಯಾಗಿ 60 ನಿಮಿಷ ಕೊಡಲಾಗುತ್ತೆ. ಅಂದರೆ 1 ಅವರ್ ಎಕ್ಸ್ಟ್ರಾ ಕೊಡ್ತಾರೆ. ಸೊ 2.5 ಗಂಟೆ ಪತ್ರಿಕೆ ಅಂತ ಅಂದರೆ ಎಕ್ಸ್ಟ್ರಾ 50 ಮಿನಿಟ್ಸ್ನ ಕೊಡ್ತಾರೆ. ಸೊ ಈ ರೀತಿ ಸಮಯಾವಕಾಶವನ್ನು ಜಾಸ್ತಿ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಹಾಗೆ ಕಲಿಕಾ ನ್ಯೂನ್ಯತೆಯನ್ನು ಹೊಂದಿರತಕ್ಕಂಥ ಮಕ್ಕಳು ಎಕ್ಸಾಮ್ ಟೈಮ್ನಲ್ಲಿ ಕ್ಯಾಲ್ಕುಲೇಟರನ್ನು ಉಪಯೋಗಿಸೋದಕ್ಕೆ ನಿಮಗೆ ಪರ್ಮಿಷನನ್ನು ಕೊಡಲಾಗಿದೆ. ಸೊ ಇದಿಷ್ಟು ವಿಶೇಷ ಚೇತನ ಮಕ್ಕಳಿಗೆ ಸಂಬಂಧಿಸಿದಂಥ ಮಾಹಿತಿ. ಮತ್ತು ವಿಶೇಷ ಚೇತನ ಮಕ್ಕಳು ತಮಗೆ ಬೇಕಾದಂತಹ ಸ್ವಂತ ಓದುಗಾರನ ಅಥವಾ ಬರಹಗಾರರನ್ನು ನೀವೇ ಆಯ್ಕೆ ಮಾಡ್ಕೋಬೋದಾಗಿದೆ. ಇದನ್ನು ಇಲಾಖೆಯ ವತಿಯಿಂದ ಅಥವಾ ಶಾಲೆ ವತಿಯಿಂದ ಏನು ಕೊಡೋದಿಲ್ಲ. ಸೊ ನಿಮಗೆ ಯಾರು ಅನುಕೂಲ ಆಗುತ್ತೆ ನಿಮಗೆ ಅವರನ್ನು ನೀವು ಪರೀಕ್ಷಾ ಮುಖ್ಯಸ್ಥರ ಮೂಲಕ ನೀವು ಅವರನ್ನು ಆಯ್ಕೆ ಮಾಡ್ಕೋಬೋದಾಗಿದೆ. ಹಾಗೆ ಬರಹಗಾರರ ಆಯ್ಕೆಯನ್ನು ಕೂಡ ಪರೀಕ್ಷಾ ಕೇಂದ್ರದ ಅಧೀಕ್ಷಕರು ಮಾಡಿಕೊಟ್ಟಲ್ಲಿ
ಆ ವಿದ್ಯಾರ್ಥಿಯ ವಿದ್ಯಾರ್ಹತೆ ಎಷ್ಟಿರಬೇಕು ಅಂತ ಹೇಳಿದ್ರೆ, ಈಗ ಸಪೋಸ್ ನೀವು 10th ಓದ್ತಿದ್ದೀರಾ ಅಂತ ಹೇಳಿದ್ರೆ ಅವರು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಈ ರೀತಿ ಅವರು ಓದ್ತಿರ್ಬೋದು. ಅಂಥ ವಿದ್ಯಾರ್ಥಿಗಳಿಗೆ ಬರೆಯೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಹಾಗೆ ಮತ್ತೊಂದು ವಿಷಯ ಅಂದರೆ, ಯಾವುದಾದ್ರೂ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ತುರ್ತು ಸಂದರ್ಭ ಇತ್ತು ಅಂತ ಅಂದರೆ ಮಾತ್ರ ಬರಹಗಾರರನ್ನಾಗಲಿ ಅಥವಾ ಓದುಗಾರರನ್ನಾಗಲಿ ನೀವು ಬದಲಾಯಿಸೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಒಂದು ದಿನದ ಪತ್ರಿಕೆಗೆ ಒಬ್ಬರು ಬರೆಯೋದಕ್ಕೆ ಬರೋದು, ಇನ್ನೊಂದು ದಿನಕ್ಕೆ ಮತ್ತೊಬ್ಬರು ಬರೋದು, ಆ ರೀತಿ ಅವಕಾಶ ಇರೋದಿಲ್ಲ. ಸೊ ವಿಶೇಷಚೇತನ ಮಕ್ಕಳು ಯಾರ್ದಾದ್ರೂ ಹೆಲ್ಪ್ ತೊಗೊತಿದ್ದೀರಾ ಓದೋದಕ್ಕೆ ಬರೆಯೋದಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಎಲ್ಲ ಪರೀಕ್ಷೆ ಮುಗಿಯೋ ತನಕ ಅವರೇ ಬಂದು ಪರೀಕ್ಷೆಯನ್ನು ಬರಿಬೇಕಾಗುತ್ತೆ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ನೀವು ಚೇಂಜನ್ನು ಮಾಡ್ಬೋದಾಗಿದೆ. ಹಾಗೆ ಯಾರೆಲ್ಲ ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳು ಇರ್ತಾರಲ್ವ, ಅವ್ರಿಗೆ ಆಸನದ ವ್ಯವಸ್ಥೆನ ಅಂದರೆ ಅವರಿಗೆ ಎಕ್ಸಾಮ್ಗೆ ಎಲ್ಲಿ ಸೆಂಟ್ರ್ ಹಾಕಿರ್ತಾರೋ ಕೂರೋದಕ್ಕೆ ಆದಷ್ಟು ಗ್ರೌಂಡ್ ಫ್ಲೋರ್ನಲ್ಲೇ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಹಾಗೆಯೇ ಸ್ಪೆಷಲ್ ಚೈಲ್ಡ್ ಯಾರಿರ್ತಾರಲ್ವ ಅವರ ಒಂದು ಪ್ರಶ್ನೆ ಪತ್ರಿಕೆ ಏನಿರುತ್ತಲ್ವ, ಉತ್ತರ ಪತ್ರಿಕೆ, ಆ ಉತ್ತರ ಪತ್ರಿಕೆಯ ಮುಖಪುಟದಲ್ಲಿ ಹಸಿರು ಬಣ್ಣದ ಸ್ಟಿಕ್ಕರನ್ನು ಅಂಟಿಸಿರ್ತಾರೆ. ಸೊ ಹಸಿರು ಬಣ್ಣದ ಸ್ಟಿಕ್ಕರ್ ಹಾಕಿದರೆ ಅವರು ಒಬ್ಬ ಸ್ಪೆಷಲ್ ಚೈಲ್ಡ್ ಅಂತ ಹೇಳಿ ನೀವು ತಿಳ್ಕೊಬೇಕಾಗುತ್ತೆ. ಸೊ ಇದಿಷ್ಟು ವಿನಾಯಿತಿಗಳನ್ನು ಕೊಟ್ಟಿದ್ದಾರೆ. ಯಾರಿಗೆಲ್ಲ ಕಲಿಕಾ ನ್ಯೂನ್ಯತೆ ಇದೆಯಲ್ಲ ಆ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಮತ್ತು ವಿಭಿನ್ನ ಸಾಮರ್ಥ್ಯ ಉಳ್ಳಂತಹ ಮಕ್ಕಳಿಗೆ ಪರೀಕ್ಷಾ ಶುಲ್ಕದಿಂದ ಕೂಡ ವಿನಾಯಿತಿ ಇರುತ್ತೆ. ಅವರು ಎಕ್ಸಾಮ್ ಫೀಸ್ ಕೂಡ ಕಟ್ಟೋದು ಬೇಡವಾಗಿರುತ್ತೆ. ಹಾಗೆ ಯಾರಿಗಾದರೂ ದೃಷ್ಟಿ ದೋಷ ಇರುತ್ತಲ್ವ, ಆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯ ಪ್ರಕಾರವನ್ನು ಚೇಂಜ್ ಮಾಡಿರ್ತಾರೆ. ಸೊ ಅದನ್ನು ಪ್ರಶ್ನೆ ಪತ್ರಿಕೆಯಲ್ಲೇ ಕೊಟ್ಟಿರ್ತಾರೆ. ಸೊ ಇಷ್ಟೊಂದು ಬೆನಿಫಿಟ್ಸ್ನ ನಿಮಗೆ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ, ಸೊ SSLC ಪರೀಕ್ಷೆ ರಿಜಿಸ್ಟ್ರೇಷನ್ಗೆ ಸಂಬಂಧಿಸಿದಂತೆ ಈ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.